ಬಸವೇಶ್ವರ ಮತ್ತು ಶಿವಾಜಿ ಮಹಾರಾಜರ ಪುತ್ಥಳಿಗಳ ನಿರ್ಮಾಣಕ್ಕೆ ತಲಾ 40 ಲಕ್ಷ ಮಂಜೂರು ಮಾಡುವ ಸರ್ಕಾರದ ನಿರ್ಧಾರ ಉಪಚುನಾವಣೆಯ ಗಿಮಿಕ್ ಎಂದು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಆರೋಪಿಸಿದ್ದಾರೆ. ಅವರು ಬಿಬಿವಿ ಸಂಘದ ಸಭಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಬಸವೇಶ್ವರ ಮತ್ತು ಶಿವಾಜಿ ಮಹಾರಾಜರ ಪುತ್ಥಳಿಗಳಿಗೆ ಹಣ ನೀಡುವಂತೆ ಯಾವುದೇ ಸಮುದಾಯ ಸರ್ಕಾರವನ್ನು ಕೇಳಿಲ್ಲ. ಸಂಘಟನೆಗಳೇ ಪುತ್ಥಳಿಗಳನ್ನು ನಿರ್ಮಿಸಿ ಸ್ಥಾಪಿಸಲು ಸ್ಥಳವನ್ನು ಸಹ ನಿಗದಿ ಮಾಡಿಕೊಂಡಿದ್ದೆವು. ಎಪಿಎಂಸಿ ಬಳಿ ಬಸವೇಶ್ವರ ಪುತ್ಥಳಿ ಹಾಗೂ ಮತ್ತೊಂದು ಸ್ಥಳದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಸ್ಥಾಪನೆಗೆ ಎಲ್ಲ ಸಿದ್ಧತೆಗಳು ಮಾಡಲಾಗಿತ್ತು. ಪೊಲೀಸ್ ಇಲಾಖೆ, ನಗರಸಭೆ ಹಾಗೂ PWD ಸೇರಿ ಇತರ ಇಲಾಖೆಗಳ ಅನುಮತಿ ಪಡೆಯದಿದ್ದರೂ 3.5 ವರ್ಷಗಳಿಂದ ಪುತ್ಥಳಿ ಸ್ಥಾಪನೆಗೆ ಅವಕಾಶ ನೀಡಲಿಲ್ಲ ಎಂದು ಅವರು ಆರೋಪಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಅವರು, ಮೆಡಿಕಲ್ ಕಾಲೇಜು ನಿರ್ಮಾಣದ ಘೋಷಣೆಯು ಉಪಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಗಿಮಿಕ್ ಆಗಿದೆ ಎಂದು ಆರೋಪಿಸಿದರು. ಮೆಡಿಕಲ್ ಕಾಲೇಜು ಕುರಿತು ಈ ಹಿಂದೆ ಹಲವು ಬಾರಿ ಘೋಷಣೆ ಮಾಡಲಾಗಿದ್ದರೂ ವರ್ಷಗಳಾದರೂ ಕೆಲಸ ಆರಂಭಿಸಿಲ್ಲ. ಈಗ 319 ಕೋಟಿ ವೆಚ್ಚದಲ್ಲಿ ಕಾಲೇಜು ನಿರ್ಮಿಸುವುದಾಗಿ ಹೇಳುವುದು ಚುನಾವಣೆ ಪ್ರಚಾರಕ್ಕಾಗಿ ಮಾಡುತ್ತಿರುವ ಘೋಷಣೆ ಎಂದು ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಮುಖ್ಯಮಂತ್ರಿಗಳು ಬಂದು ಅಡಿಗಲ್ಲು ಹಾಕಿ ಏನೊಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೋಗ್ಯಾರ. ಅದಕ್ಕೆ ನಮ್ಮದೇನು ತಕರಾರು ಇಲ್ಲ. ಆದರೆ ಈ ಮೆಡಿಕಲ್ ಕಾಲೇಜು ಅನ್ನುವಂಥದ್ದೊಂದು ಬಹಳ ದೊಡ್ಡ ಭೂತ ನಿರ್ಮಾಣ ಮಾಡಿದಂಗೆ ಇದಕ್ಕೆ ಅತಿಯಾದ ಪ್ರಚಾರ ಕೊಡ್ತಾರೆ. ಅದೇನಂತ ನನಗೂ ಅರ್ಥ ಆಗೋದು. 2013ರಿಂದ 2018ರವರೆಗೆ ಅವ್ರದ್ದೇ ಸರ್ಕಾರ ಇತ್ತು. ಅವಾಗೂ ಕೂಡ ಬಜೆಟ್ನೊಳಗೆ ಅವರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಅಂತ ಘೋಷಣೆ ಮಾಡಿದರು. 5 ವರ್ಷದಲ್ಲಿ ಮಾಡಲಿಲ್ಲ. ಮತ್ತು 23ಕ್ಕೆ ಅಧಿಕಾರಕ್ಕೆ ಬಂದರು. 23 ಹೋಯ್ತು, 24 ಹೋಯ್ತು, 25ರ ಬಜೆಟ್ನಾಗ ಅನೌನ್ಸ್ ಮಾಡಿದ್ರು. 1 ವರ್ಷದ ನಂತರ ಅದನ್ನಿಲ್ಲೇ ಅಡಿಗಲ್ಲು ಹಾಕಕ್ಕೆ ಬಂದಾರ. ಅದು ದುಡ್ಡು ಎಲ್ಲಿದೆ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ತೊಗೋಬೇಕಂತ. ಅವ್ರು ಕೊಡಬೇಕಲ್ಲ, ರಾಜೀವ್ ಗಾಂಧಿ ಯೂನಿವರ್ಸಿಟಿ 319 ಕೋಟಿ ಅಂತ ಹೇಳಿದ್ದಾರೆ. ನಾನು ಕೇಳ್ತೀನಿ ಇವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮದು CA ಸೈಟ್ ಮಾರಿದಂಥ 383 ಕೋಟಿನ ನೀವು ಕೊಡಲಿಲ್ಲ ಇವತ್ತಿನ ತನಕ. 3 ವರ್ಷ ಮುಗೀತು. ನಾಳೆ ಕಾರ್ಪಸ್ ಫಂಡ್ 500 ಕೋಟಿ ಕಾರ್ಪಸ್ ಫಂಡ್ ಮಾಡಬೇಕಂದದ್ದು. ಮೊದಲು 200 ಕೋಟಿಗೆ ನಾವು ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ವಿ. ಮತ್ತು 100 ಕೋಟಿಗೆ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ವಿ. 500 ಕೋಟಿ ಕಾರ್ಪಸ್ ಫಂಡ್ ಇಟ್ಟು ದಿನನಿತ್ಯ ಈ ಸಿಟಿ ಮೇಂಟೆನೆನ್ಸಿಗೆ ಆ ಅಮೌಂಟನ್ನು, ಅದೇನು ಸರ್ಕಾರದಿಂದ ತಂದಂಥ ದುಡ್ಡಲ್ಲ, ಇಲ್ಲೇ CA ಸೈಟ್ ಮಾರಿದಂಥ ದುಡ್ಡು, ಆಕ್ಷನ್ ಮಾಡಿ ಬಂದಂಥ ದುಡ್ಡನ್ನು 383 ಕೋಟಿ ತಗೊಂಡು ಹೋಗಿ ಇವತ್ತಿನ ತನಕ ವಾಪಸ್ 1 ರೂಪಾಯಿ ನೀವು ಕೊಟ್ಟಿಲ್ಲ. ಅನೇಕ BTDAದಿಂದ ನಾನು ಶಾಂಕ್ಷನ್ ಮಾಡಿದಂಥ ಎಂದು ಹೇಳಿ ನಿಮಗೆ ಅನೇಕ ಯೋಜನೆಗಳನ್ನು ರದ್ದು ಮಾಡಿ 600 ಕೋಟಿ 50,000 ಎಕರೆ ಭಗವತಿ ಏತ ನೀರಾವರಿ, ಸಿರೂರು ಏತ ನೀರಾವರಿ 3 ವರ್ಷ ಆದರೂ ಇವತ್ತಿಗೂ ಶುರುವಾಗಲಿಲ್ಲ. ನಮ್ಮ ಕಾರ್ಪಸ್ ಫಂಡ್ ವಾಪಸ್ ಬರಲಿಲ್ಲ. BTDAದಿಂದ ಒಂದು ಹೊಸ ಕೆಲಸ ನಡೀಲಿಲ್ಲ. 3ನೇ ಯೂನಿಟ್ ನಾವಿದ್ದಾಗ ಶುರು ಮಾಡಿದ್ದು ಬಿಟ್ಟರೆ ಒಂದು ಹೊಸ ಕೆಲಸ ನಡೀಲಿಲ್ಲ 3 ವರ್ಷ. ಯಾವ ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ಇವತ್ತಿಗೂ ನಡೆದ ಹೊಸ ವರ್ಕ್ ಅನ್ನೋದು ಯಾವುದೂ ನಡೆದಿಲ್ಲ. ಎಲ್ಲ ಗ್ರಾಮೀಣ ರಸ್ತೆಗಳ ಹಾಳಾಗಿ ಹೋಗ್ಯಾವು. ಕುಡಿಯುವ ನೀರು 24.7 24x7 ಹರ್ಕಲ್ನಿಂದ ನೀರು ತರುವಂಥ ಯೋಜನೆ, ಅದು ಇನ್ನೂ ಕೂಡ ನಾವು ಪ್ರಾರಂಭ ಮಾಡೀವಿ, ಅದು ಮುಗಿಯಲಿಲ್ಲ. ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ 10 ಕೋಟಿ ರೂಪಾಯಿ ಅವ್ರಿಗೆ ನೀರು ಕೊಡುವಂಥ ಯೋಜನೆ ಮಾಡಿದರೆ ತೋಟಗಾರಿಕೆ ಯೂನಿವರ್ಸಿಟಿಗೆ ಒಂದು ಬಗಿಸಿ ನೀರು ಒಂದು ಬಿದ್ದಿಲ್ಲ. ಯಾವ ಕೆಲಸನೂ ಕೂಡ ಪ್ರಾರಂಭ ಮಾಡದೆ ಏಕಾಏಕಿ ಬಂದು ಏನು ಭಾಳ ದೊಡ್ಡ ಸಾಧನೆ ಮಾಡಿದ್ದೇವೆ ಅನ್ನೋವರೆಗೆ ಅಂತೇಳಿ ಅವ್ರ ಕನಸಿತ್ತು, ಇವ್ರ ಕನಸಿತ್ತು. 319 ಕೋಟಿಯಲ್ಲಿ ನಾವು ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಚುನಾವಣೆ ಗಿಮಿಕ್ಕು ಪ್ರಚಾರದ ದೃಷ್ಟಿಯಿಂದ ನೀವು ತೊಗೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ವಿನಃ ಒಂದು ಸರ್ಕಾರಕ್ಕೆ ಭಾಳ ದೊಡ್ಡ ಕೆಲಸನ ಅದು ಮಾಡಿ. ಈಗ ಒಂದು 3 ವರ್ಷ, ಒಂದು 5 ವರ್ಷ, 8 ವರ್ಷ ಆದರೂ ನೀವು ಮಾಡೋಕ್ಕಾಗಿಲ್ಲ.
ಒಬ್ಬ ವ್ಯಕ್ತಿ 2000 ಇಸ್ವಿ ಒಳಗೆ 1998-99 ನಾವು ಒಬ್ಬ ವ್ಯಕ್ತಿ ನಮ್ಮ ಸಂಘದ ಎಲ್ಲ ಸದಸ್ಯರ ಸಹಕಾರ ತಗೊಂಡು ಏನು ಬ್ಯಾಂಕಿನಲ್ಲಿ ಲೋನ್ ತಗೊಂಡು ನಾವೊಬ್ಬನ ನಮ್ಮ ಸಂಘದ ಸದಸ್ಯರ ಸಹಕಾರದಿಂದ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 25 ವರ್ಷ ಮುಗಿದೋಯ್ತು. ನೀವು ಸರ್ಕಾರವಾಗಿ ಬರೀ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಪ್ರಚಾರ, ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡ್ತೀರ ವಿನ ನಿಜವಾಗಿ ನಿಮಗೆ ಈ ಕ್ಷೇತ್ರಕ್ಕೆ ಮುಳುಗಡೆ ಆದಂಥವ್ರಿಗೆ ಏನು ಮಾಡಬೇಕು, ಮುಳುಗಡೆ ಆದ ಸ್ಥಿತಿಗೆ ಏನು ಮಾಡಬೇಕು, ಇದು ಯಾವ ಕಲ್ಪನೆಯೂ ಇಲ್ಲ ನಿಮಗೆ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಪೊಲಿಟಿಕಲ್ ಗಿಮಿಕ್ ಮಾಡುವಂಥದ್ದು, ರಾಜಕೀಯ ಉದ್ದೇಶ ತೀರಿಸಿಕೊಳ್ಳೋ ಕೆಲಸವನ್ನು ನೀವು ಬಂದ್ ಮಾಡಿರಿ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇದನ್ನೆಲ್ಲ ಯಾವುದೇ ರೀತಿಯ ಆಡಳಿತಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿನೂ ಅಲ್ಲ. ಆ ಪತ್ರದ ಮೇಲೆ 40 ಲಕ್ಷ ರೂಪಾಯಿ ಬಸವೇಶ್ವರ ಪುತ್ಥಳಿ ನಿರ್ಮಾಣಕ್ಕೆ, 40 ಲಕ್ಷ ರೂಪಾಯಿ ಶಿವಾಜಿ ಮಹಾರಾಜರ ಪುತ್ಥಳಿ ನಿರ್ಮಾಣಕ್ಕೆ ಅಂತ ಮುಖ್ಯಮಂತ್ರಿಗಳೇ ಅದರ ಮೇಲೇ ಸ್ಯಾಂಕ್ಷನ್ ಮಾಡ್ತಾರೆ. ಮೊನ್ನೆ ಬಜೆಟ್ ಮಂಡಿಸ್ಯಾರ. 3.5 ವರ್ಷಗಳಿಂದ ಯಾರೇ ಮರಾಠ ಸಮಾಜದವರಾಗಲಿ ಹಣ ಕೇಳಿಲ್ಲ, ಮತ್ತು ಬಸವೇಶ್ವರ ಪುತ್ಥಳಿಗೆ ನಾವಾಗಲಿ ಯಾರು ಹಣ ಕೇಳಿಲ್ಲ. ನಾವು ಸಂಘದಿಂದ ಬಸವೇಶ್ವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮರಾಠ ಸಮಾಜದವರು ಕೂಡ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ರೆಡಿ ಮಾಡಿಟ್ಟಿದ್ದಾರೆ. MR ಸಿಂಧೆ ಅವರ ಗೋಡೌನ್ನಲ್ಲಿ 2 ಪುತ್ಥಳಿಗಳಿವೆ. ಯಾರು ದುಡ್ಡ ಕೇಳಿಲ್ಲ. ಅದನ್ನು ಎಲ್ಲ ಎಲ್ಲಿ ಕುಂದಿರಿಸ್ಬೇಕನ್ನೋ ಜಾಗಾನೂ ಫಿಕ್ಸ್ ಆಗ್ಯದ. ಕಟ್ಟಿಯನ್ನು ಕೂಡ ಕಟ್ಟಿ ತಯಾರು ಮಾಡಿದೆ. APMCಗೆ ಗೇಟಿಗೆ ಬಸವೇಶ್ವರ ಪುತ್ಥಳಿ ಅಲ್ಲಿ ಕಟ್ಟಿ ರೆಡಿ ಅದ. ಈ ಕಡೆ ಅನುಷ್ಯ ಪೆಟ್ರೋಲ್ ಪಂಪಿನ ಹತ್ರ ಅವರ ಸಮಾಜದವರು ಸೆಲೆಕ್ಟ್ ಮಾಡಿದಂಥ ಜಾಗ ಇದೆ. ಅಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಅವುಗಳನ್ನು ಕುಂದಿರಿಸೋದಕ್ಕೆ ಅವಕಾಶ ಕೊಡಲಾರ್ದಂಥ ಈ ಸರ್ಕಾರದ ವ್ಯಕ್ತಿಗಳು ಏಕಾಏಕಿ ಉಪಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂದ್ರೆ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ಹುರಳಿಲ್ಲ. 2 ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಮರಾಠ ಸಮಾಜಕ್ಕೆ ಅಪಮಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟಿದ್ದನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡು, ಅಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟಿದ್ದೀವಿ ನಾವು ಮೊದಲು, ಅದನ್ನು ಕೂಡ ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಅವಮಾನ ಮಾಡಿ ಅನೇಕ ಊರುಗಳಲ್ಲಿ ಈ ಥರದ ಮಹಾತ್ಮರ ಪುತ್ಥಳಿಗಳನ್ನು ಕುಂದಿರಿಸುವಂಥದ್ದು ನಡೆದೇ. ಎಲ್ಲ ಪರ್ಮಿಷನ್ ಸಿಕ್ಕಿತ್ತು. BTD ಪರ್ಮಿಷನ್ ಕೊಟ್ಟಿದ್ವಿ, SP ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲ್ಟಿ ಎಲ್ಲ ಪರ್ಮಿಷನ್, PWD ಪರ್ಮಿಷನ್ ತೊಗೊಂಡಿದ್ದೆವು ನಾವು. ಅಂಥ ಮೂರ್ತಿಗಳನ್ನು ಇಡೋದಕ್ಕೆ 3.5 ವರ್ಷ ಅವಕಾಶ ಕೊಡದೆ ಅನೇಕರ ಮೇಲೆ ಅದಕ್ಕೆ ಅಲ್ಲಿ ಇಡಕ್ಕೆ ಹೋದಂಥವ್ರ ಮೇಲೆ ಕೇಸ್ ಹಾಕಿ ಅಲ್ಲಿ ಒಂದು ಪೊಲೀಸ್ ವ್ಯಾನ್ ನಿಂದಿರಿಸಿದ್ರು. ಎಷ್ಟೋ ವರ್ಷಗಳ ಕಾಲ ಪೊಲೀಸ್ ವ್ಯಾನ್ ನಿಂದಿರಿಸಿ ಅಲ್ಲಿ ಕುಂದಿರಿಸಾರಂತ ಪೊಲೀಸ್ ವ್ಯಾನ್ ಇಟ್ಟಂಥವ್ರು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂತಂದ್ರೆ ಇದು ಆ ಸಮಾಜಕ್ಕೆ ಮಾಡುವಂಥ ಮೋಸ. ಮತ್ತು ಇದೊಂದು ಚುನಾವಣೆಯ ಗಿಮಿಕ್ ಅಂದ್ಬಿಟ್ರೆ ಇದರಲ್ಲಿ ಯಾವುದೇ ಹೊರಳಿಲ್ಲ. ನಾವಂತೂ ದುಡ್ಡು ಕೇಳೋದೂ ಇಲ್ಲ. ಮೊದಲನೇದ್ದು ಶಿವಾಜಿ ಮಹಾರಾಜರ ಮೆರವಣಿಗೆಗಳು ಹೋಗ್ತಿರ್ತಾವೆ, ಹಬ್ಬಗಳು ನಿಮ್ಮೂ ಬರ್ತಾವೆ, ನಮ್ಮೂ ಬರ್ತಾವೆ, ಕ್ರಿಶ್ಚಿಯನ್ರು ಬರ್ತಾವೆ. ಶಾಂತ ರೀತಿಯಿಂದ ಮೆರವಣಿಗೆಗಳು ಹೋಗುವಾಗ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಾಗ ಶಾಂತಿಯನ್ನು, ಸಹೋದರ ಭಾವನೆಯನ್ನು ಬೆಳೆಸ್ಕೊಂಡು ಇರಬೇಕು. ನೀವು ಶಿವಾಜಿ ಮಹಾರಾಜರಿಗೆ ಚಪ್ಪಲಿ ಒಗೆದೆ, ಕಲ್ಲು ಒಗೆದೆ ಅಂದರೆ ಶಿವಾಜಿ ಮಹಾರಾಜರ ಸಣ್ಣವರಾಗೋದಿಲ್ಲ. ಅವರು ವಿಶ್ವವಿಖ್ಯಾತರು, ದೇಶದ ಪ್ರಸಿದ್ಧ ಹಿಂದೂ ಹೃದಯ ಸಾಮ್ರಾಟರು. ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನೊಳಗದಾರ. ಯಾವುದೋ ಒಬ್ಬ ಅಯೋಗ್ಯ ಹುಡುಗ ಚಪ್ಪಲಿ ಕಲ್ಲು ಹೊಡೆದ್ರೆ ಅವರು ಸಣ್ಣವರಾಗೋದಿಲ್ಲ. ನೀ ಸಣ್ಣವಾಕಿ, ನಿಮ್ಮ ಪರಿಸ್ಥಿತಿ ಏನಾಕತಿ ಅದನ್ನು ನೀವು ನೆನಪಿಟ್ಟುಕೊಡ್ರಿ. ನಮ್ಮದು ಕೂಡ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಇದೆ RSS ಅಲ್ಲಿ, ದೇಶಭಕ್ತ ಮುಸ್ಲಿಮರ ಸಂಘಟನೆ ಇದೆ. ನೀವು ಮುಸಲ್ಮಾನರು ಅಬ್ದುಲ್ ಕಲಾಂನಂಥ ಮುಸಲ್ಮಾನರು ಆಗಬೇಕ ವಿನಃ
ಒಸಾಮಾ ಬಿನ್ ಲಾಡೆನ್ ಅಂತ ಮುಸಲ್ಮಾನರಾಗಬಾರ್ದು. ಮತ್ತು ಕಾಂಗ್ರೆಸ್ನವ್ರಿಗೆ ಏನು ನಿಮ್ಮನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಬರೀ ಕೆಟ್ಟ ಕೆಲಸಕ್ಕೆ ನಿಮ್ಮನ್ನು ಉಪಯೋಗ ಮಾಡಿಕೊಂಡು ಕಲ್ಲು ಒಗೆಯೋದು ಚಪ್ಪಲಿ ಒಗೆಯೋದನ್ನು ಕಲಿಸಿದಾರೆ ವಿನಃ ನೀವೇನು ಉದ್ಧಾರ ಆಗಲಿಲ್ಲ ಅವ್ರ ಕೈಯಲ್ಲಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗಬೇಕು ಅಂಥೇಳಿ ನಾನು ಕೇಳಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ. ಧನ್ಯವಾದ. ಬಿಜೆಪಿ ಪಕ್ಷದ ಅವಧಿಯಲ್ಲಿ ಬಾಗಲಕೋಟೆ ಅಭಿವೃದ್ಧಿ ಕಂಡಿದ್ದು ಮತಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಿಜೆಪಿ ಪಕ್ಷ ಗೆಲ್ಲಿಸೋಣ ಎಂದು ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಪಾಂಡ್ಗೆ ತಿಳಿಸಿದ್ದಾರೆ. ಅವರು ನವನಗರದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಿಂದ ನಡೆದ ಪದಗ್ರಹಣ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವೀರಣ್ಣ ಚರಂತಿಮಠ್ ಅವರು ಶಾಸಕರಾಗಿದ್ದ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. BTD ಇಂದ ಮುಳಗಡೆಗೆ ಫಲಾನುಭವಿಗಳಿಗೆ, ಬಾಡಿಗೆದಾರರಿಗೆ, ವಯಸ್ಕರ ಮಕ್ಕಳಿಗೆ 2270ಕ್ಕೂ ಹೆಚ್ಚು ಹಕ್ಕುಪತ್ರಗಳ ವಿತರಣೆ ಮಾಡಿದ್ದರು. ಬಾಗಲಕೋಟೆ ಜಿಲ್ಲೆಯ ನಂತರದಲ್ಲಿ ಪ್ರಪ್ರಥಮವಾಗಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿದ್ದು, ಬಾಗಲಕೋಟೆಯ ನಗರಸಭೆಯನ್ನು 2ರಿಂದ ಗ್ರೇಡ್ 1ಕ್ಕೆ ಮೇಲ್ದರ್ಜೆಗೆ ತಂದಿದ್ದು ವೀರಣ್ಣ ಚರಂತಿಮಠ್ ಅವರು. ಬಾಗಲಕೋಟೆ ಮತಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ತಂದು ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಅದರ ಶ್ರೇಯಸ್ಸು ಬಿಜೆಪಿ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಸಲ್ಲಿಸುತ್ತದೆ. ಈಗ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲ್ಲಿಸುವುದು ಮಾತ್ರ ನಮ್ಮ ಗುರಿ ಎಂದು ಅವರು ಹೇಳಿದರು. ಇದೇ ಸಮಯದಲ್ಲಿ ಜಿಲ್ಲಾ SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ನೂತನವಾಗಿ ದಿಲೀಪ್ ರಾಠೋಡ್ ಅವರು ಆಯ್ಕೆಯಾಗಿದ್ದು, ಬಿಜೆಪಿ ಧ್ವಜ ನೀಡಿ ಪದಗ್ರಹಣ ನಡೆಸಲಾಯಿತು. ಪದಗ್ರಹಣ ಹಾಗೂ ಪಕ್ಷ ಸೇರ್ಪಡೆ ನಿಮಿತ್ತ ಬೈಕ್ ರ್ಯಾಲಿಯು ನವನಗರದ ಕೋರ್ಟ್ ಸರ್ಕಲ್ದಿಂದ ಪ್ರಾರಂಭವಾಗಿ ವಿದ್ಯಾಗಿರಿಯ ಮೂಲಕ ಹಳೆನಗರ ಬಸವೇಶ್ವರ ವೃತ್ತದ ಮುಖಾಂತರ ರೈಲು ನಿಲ್ದಾಣ ರಸ್ತೆ ಮೂಲಕ APMC ನವನಗರದ ಬಿಜೆಪಿ ಕಾರ್ಯಾಲಯ ಮುಂದೆ ಸಮಾರೋಪಗೊಂಡಿತು. ಸುಮಾರು 150ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ವೀರಣ್ಣ ಚರಂತಿಮಠ, ರಾಜು ನಾಯ್ಕರ್ ಸೇರಿದಂತೆ ಇತರ ಮುಖಂಡರು, ಗಣ್ಯಮಾನ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಬಿಜೆಪಿ ಮುಖಂಡರಾಗಿರುವಂಥ CT ರವಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ದೊಡ್ಡನಗೌಡ ಪಾಟೀಲ್ ಹಾಗೂ ಸ್ಥಳೀಯ ಸ್ವಾಮೀಜಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ಸರ್ಕಾರ ವಿರುದ್ಧ CT ರವಿ ವಾಗ್ದಾಳಿ ನಡೆಸಿದರು. ಏನಂತ ಹೇಳಿದ್ದಾರೆ ನೋಡಿ. ಕಾಲ ಹೀಗೆಯೇ ಇನ್ನು ಹೆಚ್ಚು ಅಂದ್ರೆ ಬೆಂಬಲಿಸುವ ಸರ್ಕಾರ 2 ವರ್ಷ ಇದ್ದಿತ್ತು. ಆಮೇಲೆ ಬರೋದು ಕೇಸರಿ ಸರ್ಕಾರ ಬರುತ್ತೆ. ಆಗ ಲೆಕ್ಕ ಚುಕ್ತ ಮಾಡಬೇಕಾಗುತ್ತೆ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, 100 ಕೇಸ್ ಹಾಕ್ಲಿ, ಎದುರ್ತೀರಾ? ನಿಮ್ ಜೊತೆಗೆ ನಾವಿದ್ದೇವೆ. ನಾಳೆ
ಕ್ಯಾಬಿನೆಟ್ ಅಲ್ಲಿ ಕುಂತು ನಿಮ್ ಕೇಸ್ ವಾಪಸ್ ತೆಗೆಸ್ತೇವೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದವನಿಗೆ ನೀರು ನೆರಳಿಲ್ಲದ ಜಾಗದ ಕಡೆಗೆ ಹೋಗ್ಬೇಕಾಗುತ್ತೇನೋ. ಅಜ್ಞಾನಿ ಇದ್ದಾನೆ. ಶಿವಾಜಿ ಅವನು ಹೊರಗಡೆ ಅವನು ಮರಾಠ, ಟಿಪ್ಪು ನಮ್ಮವನು ಹೋಗ್ತಿದ್ದ. ನಾನು ಕೇಳಕ್ ಬಯಸ್ತಾನೆ, ಟಿಪ್ಪು ಸುಲ್ತಾನ್ ಅಪ್ಪ ಎಲ್ಲಿಂದ ಬಂದ ಗೊತ್ತಾ ನಿನ್ಗೆ? ಟಿಪ್ಪು ಸುಲ್ತಾನ್ ಅಪ್ಪ ಪರ್ಷಿಯನ್ ದೇಶದಿಂದ ಬಂದ, ಇವತ್ತಿನ ಇರಾನ್ ನಿಂದ ಬಂದ. ನಿನಗೂ ಅವನಿಗೂ ಏನಪ್ಪ ಸಂಬಂಧ? ಯಾಕೆ ನಿಮ್ಮ ಅಪ್ಪ ಕೆಟ್ಟ ಹೆಸರು ತರ್ತೀಯ? ನಿಮ್ಮ ಕೆಟ್ಟ ಹೆಸರು ತರ್ತೀಯ? ನಿಮ್ಮ ಅವ್ಗೆ ನಿಮ್ಮ ಅಪ್ಪಗೆ ಕೆಟ್ಟ ಹೆಸರು ತರಬೇಡ ಕಣಪ್ಪ. ಕನ್ನಡದ ಆಡಳಿತ ಭಾಷೆಯ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇಳಿ ಕನ್ನಡದ ಕೊಲೆ ಮಾಡಲಿಕ್ಕೆ ಹೊರಟಂತ ಟಿಪ್ಪು ನಿಮ್ಮವನಾಗ್ತಾನೆ ಅಂತಂದ್ರೆ ನೀನು ಕನ್ನಡ ದ್ರೋಹಿ ಇದೆಯಾ? ನೀನು ಕನ್ನಡ ದ್ರೋಹಿ ಇದೆಯಾ? ನಮ್ಮ ಶಿವಾಜಿ ಯಾರು ಅಂತ ಗೊತ್ತಾ ನಿನಗೆ? ಒಬ್ಬ ನಾಗರಿಕರ ಹೇಳ್ತಾನೆ, ಕಾಶಿ ಕड़ा जाती मंदिर मस्जिद होती, ಶಿವಾಜಿ न होती सुन्नत होती सबकी. ಇದು ಒಂದು ಶಬ್ದ ಒಂದು ಲಾವಣಿ ಸಾಕು ನನ್ನ ಶಿವಾಜಿ ಯಾರು ಅಂತ ಹೇಳೋದಕ್ಕೆ. ನನ್ನ ಶಿವಾಜಿ ಹುಟ್ಟಿದ ಸಮಯದಲ್ಲಿ ಬೀದರ್ನಲ್ಲಿ ಬರೀದ್ ಸಾಯಿ, ಕಲಬುರಗಿನಲ್ಲಿ ಕುತುಬ್ ಸಾಯಿ, ದೆಹಲಿನಲ್ಲಿ ಮೊಘಲ್ ಸಾಯಿ, ಹೈದರಾಬಾದ್ನಲ್ಲಿ ನಿಜಾಂ ಶಾಹಿ. ಅವರ ನಡುವೆ ಹುಟ್ಟಿದವನು ಪುರುಷ ಸಿಂಹ ಶಿವಾಜಿ. ತನ್ನ 44 ವರ್ಷಕ್ಕೆ ಆತ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಮೊಘಲರ ಎದೆಯ ಮೇಲೆ, ಆದಿಲ್ ಶಾಹಿಯ ಮೀಸೆಯ ಮೇಲೆ. ಅವನು ಸ್ಥಾಪಿಸಿದ್ದು ಹಿಂದವಿ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ಹಿಂದವಿ ಸಾಮ್ರಾಜ್ಯ. ಆ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಯ ಕಾರಣಕ್ಕೆ ನನ್ನ ತಾಯಂದಿರ ಸಿಂಧೂರ ಉಳಿತು, ನನ್ನ ತಾಯಂದಿರ ಸಿಂಧೂರ ಉಳಿತು, ನನ್ನ ಸಹೋದರಿಯರ ಶೀಲ ಉಳಿತು. ನಾವೆಲ್ಲ ಹೆಮ್ಮೆಯಿಂದ ನಾವೆಲ್ಲ ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಅನ್ನುವಂತ ಹೆಮ್ಮೆ ಪಡುವಂತಾಯ್ತು. ಆ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತೀಯಾ? ನಿನ್ನ ಅಜ್ಞಾನಕ್ಕೆ ನಾನು ಏನಪ್ಪ ಹೇಳಿ? ನಿನ್ನ ಅಜ್ಞಾನಕ್ಕೆ ಹೇಳಿ? ನಮ್ಮ ವೀರ್ ಸಾವರ್ಕರ್ ಬಗ್ಗೆ ಮಾತಾಡ್ತೀಯಾ? ಬ್ರಿಟಿಷ್ ಬೂಟ್ ಟೇಕೋರು ಅಂತ ಹೇಳ್ತೀಯ ನೀನು? ಲೇಡಿ ಮೌಂಟ್ ಬ್ಯಾಟನ್ ಹಿಂದ್ಗಡೆ ಸುರಿಸ್ಕೊಂಡು ದೇಶ ತುಂಬಿಸುವಂತ ನೀಚ ಕೆಲಸವನ್ನ ಮಾಡಿದವರು ಸಾವರ್ಕರ್ ಅಲ್ಲ. ಯಾರು ಅಂತ ಸ್ವಲ್ಪ ತಿರುಗಿ ನೋಡ್ಕೋ. ಲೇಡಿ ಮೌಂಟ್ ಬ್ಯಾಟನ್ ಹಿಂದ್ಗಡೆ ಹೋದವನು ಯಾರು ಅಂತ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ, ನೀವ್ ಹೇಳಿ ಯಾರದು? ಆ ಕೆಲಸ ಮಾಡ್ಲಿಲ್ಲ ನಮ್ಮ ಸಾವರ್ಕರ್. ಬ್ರಿಟಿಷ್ ಬೂಟ್ ನೆಕ್ಕಿದ್ರೆ ಅಂಡಮಾನ್ ಸೆರೆಯಲ್ಲಿ ಕೊಡಿಬೇಕಾಗಿರ್ಲಿಲ್ಲ. ಆ ಸಾವರ್ಕರ್ ಬಗ್ಗೆ ಕೇವಲ ಮಾತಾಡ್ತೀನಪ್ಪ. ಒಂದು ಮಾತು ನೆನಪಿಟ್ಟು, ನಾವು ಹುಟ್ಟಿರೋದು ಡೇಟ್ ಆಫ್ ಬರ್ತ್ ಇಲ್ಲದೆ ಇರುವಂತ, ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಅದಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೇವೆ. ಆ ಸನಾತನ ಧರ್ಮದಲ್ಲಿ ಹುಟ್ಟೋದಕ್ಕೆ 100 ಜನ್ಮದ ಪುಣ್ಯ ಇರಬೇಕು. ಆ ಪುಣ್ಯಕ್ಕೆ ಕಳಂಕ ತರುವ ಮಾತಾಡಬೇಡ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಸ್ವಾಮೀಜಿಯವರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ದು ಗುಲಾಮಿ ಇತಿಹಾಸ ಅಲ್ಲ, ಕ್ಷಮಿಸಬೇಕು ಸ್ವಾಮೀಜಿಯವರೇ, क्षमा मांगता हूँ. अपना इतिहास गुलामी का इतिहास नहीं है, अपना इतिहास संघर्ष का इतिहास है, अपना इतिहास शौर्य का इतिहास है, अपना इतिहास त्याग का इतिहास है, अपना इतिहास भक्ति का इतिहास है. हम झुके नहीं, हम संघर्ष किए, हम मरने के लिए तैयार करके हम संघर्ष किए. उसके वजह से अपना सनातन धर्म बचा. नहीं है तो बचा नहीं सकता था. इसके लिए हम डरेंगे नहीं, हम वर्षों को भी डरेंगे नहीं.
हम डरने वाला नहीं है। डराने का हिम्मत किसी का है तो उसको मार के भगा देंगे हम भगा देंगे। ಇಷ್ಟು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ, ನಮ್ಮದು ರಾಷ್ಟ್ರ ಕಾರ್ಯ, ನಮ್ಮ ಮಂತ್ರ ಸರ್ವೇ ಜನ ಇದು ನಮ್ಮ ಮಂತ್ರ. ನಮ್ದು ಲವ್ ಜಿಯಾದ ಅಲ್ಲ, ನಮ್ದು ಲ್ಯಾಂಡ್ ಜಿಯಾದ ಅಲ್ಲ, ನಮ್ದು ಹಲಾಲ್ ಜಿಯಾದ ಅಲ್ಲ. ನಮ್ದು ನಾವು ಮಾಡಿದ್ರೆ ಪ್ರೇಮ ಮಾಡ್ತೀವಿ. ನಾವು ಹೇಳ್ತೇವೆ ನಮ್ ಜೊತೆ ಬಂದ್ರೆ ನಿನಗೆ ತಲಾಕ್ ಇಲ್ಲ, ನಮ್ ಜೊತೆಗೆ ಬಂದ್ರೆ ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡ್ತೀವಿ. ಬರೀ ಒಂದು ಜನ್ಮಕ್ಕಲ್ಲ, ಸಪ್ತಪದಿ ನಮ್ ಜೊತೆ 7 ಹೆಜ್ಜೆ ನಡೆದೆ ಅಂತ ಹೇಳಿದ್ರೆ 7 ಜನ್ಮದವರೆಗೂ ನಾನು ನೀನು ಸತಿಪತಿಗಳಾಗಿರೋಣ ಅಂತ ಸಂಕಲ್ಪ ಮಾಡಿ ಮುಂದೆ ಹೋಗ್ತೇವೆ. ಆ ಸಂಕಲ್ಪ ಮಾಡಿ ಮುಂದೆ ಹೋಗ್ತಕ್ಕಂಥ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು. ಹೆಣ್ಣನ್ನ ಭೋಗದ ವಸ್ತುವಾಗಿ ಪರಿಗಣಿಸ್ತವನ್ನ ಅಲ್ಲ ನಾವು. ಭೋಗದ ವಸ್ತುವಾಗಿ ಪರಿಗಣಿಸ್ತವರು ಅವರು ನಿಮಗೆ ತಲಾಕ್ ಕೊಡ್ತಾರೆ. ನಮ್ದು ತಲಾಕಿಂದ ಪರಂಪರೆ ಅಲ್ಲ, ನಮ್ದು 7 ಜನ್ಮಕ್ಕೂ ಕೂಡ ನಾವಿಬ್ರು ಸತಿಪತಿಗಳು ಅಂತಕ್ಕಂಥ ಆ ಒಂದು ಧರ್ಮದ ಶ್ರೇಷ್ಠ ಪರಂಪರೆಗೆ ಸೇರಿದವರು ನಾವು. ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ, ಅದೇನು ಅಂತ ಹೇಳಿದ್ರೆ ನಮ್ಗಿರೋದು ಇದೊಂದೇ ಜಗತ್ತಿನಲ್ಲಿರುವಂತ ಹಿಂದೂ ರಾಷ್ಟ್ರ. ನಮಗಿರೋದು ಒಂದೇ ಹಿಂದೂ ರಾಷ್ಟ್ರ. ಗಜವಾ ಹಿಂದಿಗೆ ಈ ದೇಶವನ್ನ ಬಲಿ ಕೊಡಕ್ಕೆ ಬಿಡ್ಬೇಕಾ? ಗಜವಾ ಹಿಂದಿಗೆ ದೇಶವನ್ನು ಬಲಿ ಕೊಡಕ್ಕೆ ಬಿಡ್ಬೇಕಾ? ಅದಕ್ಕೆ ನಾವು ತೆರಬೇಕಾಗಿರೋ ಬೆಲೆ ಒಂದೇ. ಅದೇನು ಅಂತ ಹೇಳಿದ್ರೆ, ಒಬ್ಬ ಕವಿ ಒಂದು ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿ ಇಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಗಳಿರಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತೆರೆಸಿತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯವಲ್ಲ. ಅಣು ಅಣುವನ್ನು ಸೃಷ್ಟಿ ಮಾಡಿರೋದು ಮಹಾದೇವ,